ಶ್ರೀ ಗುರುಭ್ಯೋ ನಮಃ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೂ ಸುರಾರಾಜಿತ ಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಈ ಹಿಂದಿನ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಕೊಡುವ ದಾನಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲಿ ಬ್ರಹ್ಮಾಂಡ ದಾನದ ಬಗ್ಗೆ ಹೇಳಿದ್ದೆ. ಬ್ರಹ್ಮಾಂಡ ದಾನನ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಈ ಬಟ್ಲನ್ನ ಹೀಗೆ ಫಸ್ಟ್ ತೊಗೋಬೇಕು. ಈ ಮೇಲ್ಗಡೆ ನಾವು ಯಾವಾಗಲೂ ಅರ್ಧ ಕಟ್ ಮಾಡ್ತೀವಲ್ಲ, ಅದ್ರ ಬದಲು ಈ ಮುಕ್ಕಾಲ್ಗೆ ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿಕೊಂಡು ಇದರೊಳಗೆ ಇವಾಗ ಅಕ್ಕಿ ತುಂಬಿಸೋಣ. ಈಗ ಇದರಲ್ಲಿ ಅಕ್ಕಿ ತುಂಬಿಸಿದ್ದೀನಿ. ಅಕ್ಕಿ ತುಂಬಿಸಿದ್ಮೇಲೆ ಈ ರೀತಿ ಕೃಷ್ಣ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಅಂಬೆಗಾಲ್ ಕೃಷ್ಣ ಅಥವಾ ದೊಗ್ಗಾಲ್ ಕೃಷ್ಣ ಅಂತ ಹೇಳ್ತಾರೆ. ಇದನ್ನೇ ಇಲ್ಲಿ ಇಟ್ಬಿಟ್ಟು ಇದೇನು ಮೇಲೆ ಮುಚ್ಚಳ ಥರ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮತ್ತೆ ಹಾಗೆ ಅದನ್ನು ಮುಚ್ಚಿ ಈ ಥರ ಮುಚ್ಚಿ ಇದನ್ನು ದಾರದಿಂದ ಸುತ್ತಬೇಕು. ಈ ರೀತಿ ದಾರದಿಂದ ಪೂರ್ತಿ ಈ ಥರ ಸುತ್ತಿ ಇದನ್ನು ತಾಂಬೂಲ ದಕ್ಷಿಣೆ ಸಮೇತ ದಾನ ಕೊಡಬೇಕು. ಅದು ಹೇಗೆ ಅಂತ ಇದನ್ನು ಜೋಡಿಸಿರೋದನ್ನು ನೋಡೋಣ ಇವಾಗ. ಈ ರೀತಿ ಒಂದು ತಟ್ಟೆಯಲ್ಲಿ ಬ್ಲೌಸ್ ಪೀಸು, ವಿಳೆದೆಲೆ, ಅಡಿಕೆ, ದಕ್ಷಿಣೆ, ಯಥಾಶಕ್ತಿ, ಬಳೆ, ಅರಿಶಿನ ಕುಂಕುಮ, ತೆಂಗಿನಕಾಯಿ, ಹಣ್ಣು ಯಾವ್ದಾದ್ರು ಇಡೋದಾಗಿದ್ರೆ ಇಡ್ಬೋದು. ಈ ರೀತಿ ನಾವು ಒಣಕೊಬ್ಬರಿನ ಏನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಇಟ್ಟು ಅರಿಶಿನ ಕುಂಕುಮ ಕೊಟ್ಟು ಇದನ್ನು ದಾನ ಕೊಟ್ಟರೆ ಬ್ರಹ್ಮಾಂಡ ದಾನದ ಫಲನ ನಾವು ಅಧಿಕ ಮಾಸದಲ್ಲಿ ಪಡ್ಕೋಬಹುದಾಗಿದೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.